ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಂಗಲ್ಯ ಬಂಧ. ಒಳ್ಳೆ ರೀತಿಯಲ್ಲಿ ಎರಡು ಪ್ರೇಮಿಗಳ ಜೋಡಿಯನ್ನು ಸೇರಿಸ್ಬಿಡೋಣ ಅಂತ ಹೇಳ್ದ. ಸರಿ ಅಣ್ಣ ಅಂದನು ದೀಪಕ್. ಇನ್ಮೇಲೆ ಅಣ್ಣ ಅಲ್ಲ, ನಾನು ನಿಮ್ಮ ಚಿಕ್ಕ ಮಾವ ಅಂತ ಅಧಿಕಾರದಿಂದ ಕರೀರಿ ಅಂತ ಹೆಗಲ ಮೇಲೆ ತಟ್ಟಿ ಸಾಮ್ರಾಟ್ ಹೇಳಿದಾಗ ಅವರಿಬ್ಬರ ಮುಖದಲ್ಲೂ ಮಂದಹಾಸ ಮೂಡಿತು. ಸರಿ ದೀಪಕ್, ನಾವು ಹೊರಡ್ತೀವಿ, ಸಂಜೆ ಬಂದು ನೋಡ್ತೀವಿ ಅಂತ ಅವರಿಬ್ಬರು ಕಾಳಜಿಯಿಂದ ಹೇಳಿ ತನ್ನ ಹೆಂಡತಿಯನ್ನು ಕರ್ಕೊಂಡು ಕೆಳಗೆ ಹೋದ. ಸಾಮ್ರಾಟ್ ಕೆಳಗಡೆ ಹೋದ ಕೂಡಲೇ ಮಾವ ಅವರೆಲ್ಲರೂ ಪಕ್ಕಾ ಆಗಿ ಹೇಳಿದ್ದಾರೆ, ಇದೆಲ್ಲವನ್ನ ಸೂರ್ಯಮಾವನಿಗೆ ತೋರಿಸ್ಬಿಡೋಣವಾ ಅಂತ ರಾಶಿಕಾ ಕೇಳಿದ್ಲು. ರಾಶಿಕಾ, ಈ ವಿಷಯವನ್ನು ಸೂರ್ಯನಿಗೆ ಮಾತ್ರ ಹೇಳಿದ್ರೆ ಸಾಲದು, ನಮ್ಮ ಕುಟುಂಬದಲ್ಲಿರುವ ಎಲ್ಲರಿಗೂ ಹೇಳಬೇಕು. ಆಗಲೇ ನೀಲು ಮೇಲಿರುವ ಕಳಂಕವನ್ನು ಸಂಪೂರ್ಣವಾಗಿ ಅಳಿಸಿ ಹಾಕಲು ಸಾಧ್ಯ ಅಂತ ಸಾಮ್ರಾಟ್ ಹೇಳ್ದ. ಆದರೆ ಮಾವ, ನನಗೀಗ ಇರೋದು ಒಂದು ಭಯ ಮಾತ್ರ ಅಂದು. ಏನು ರಾಶಿಕಾ ಅದು ಅಂದಾಗ, ನೀವು ಬನ್ನಿ, ನಾವು ಹೋಗ್ತಾ ಮಾತಾಡೋಣ ಅಂದಾಗ ಅವಳನ್ನು ಕರ್ಕೊಂಡು ಹೋದನು ಸಾಮ್ರಾಟ್. ಇಬ್ಬರು ಕೂಡ ಬೈಕ್ ಹತ್ತಿದ್ರು. ರಾಶಿಕಾ, ಏನು ಅಂತ ಹೇಳು, ಏನೋ ಬಲವಾದ ಯೋಜನೆಯಲ್ಲಿದೆಯಾ? ನಿನ್ನ ಮಾವ ಇರುವಾಗ ನಿನಗೇನು ಭಯ ಅಂತ ಕೇಳ್ದ. ಅದು ಮಾವ, ಈ ವಿಡಿಯೋವನ್ನು ನಾವು ಮನೆಯಲ್ಲಿ ತೋರಿಸಬಹುದು, ಆದರೆ ಇದರಲ್ಲಿ ಭಾರತೀಯ ವಿಷಯ ಕೂಡ ಇದೆ. ಅದನ್ನು ನೆನೆಸ್ಕೊಂಡ್ರೆ ನಂಗೆ ಸ್ವಲ್ಪ ಭಯ ಆಗ್ತಿದೆ. ಅಲ್ಲಿ ಹೋಗಿ ಏನೋ ಭೂಕಂಪ ಬರುತ್ತೋ ಅಂತ ಹೇಳ್ತಿರುವಾಗಲೇ ನೀನು ಹೇಳೋದು ಸರಿ ರಾಶಿಕಾ, ನನಗೂ ಆ ಅನುಮಾನ ಇತ್ತು. ಆದರೆ ಈಗ ನಾನು ಬೇರೊಂದು ಪ್ಲ್ಯಾನ್ ಮಾಡಿದ್ದೀನಿ. ಆ ವಿಡಿಯೋವನ್ನು ಪೂರ್ತಿಯಾಗಿ ಮನೆಯಲ್ಲಿ ತೋರಿಸೋಣ. ಅದಕ್ಕೂ ಮುನ್ನ ಕಾಲೇಜಿಗೆ ಹೋಗಿ ಭಾರತಿಯನ್ನು ನೋಡ್ಕೊಂಡು ಬರೋಣ ಅಂದಾಗ, ಏನು ಮಾವ ಹೇಳ್ತಿದ್ದೀರಾ? ಭಾರತಿಯನ್ನು ಅಂದ್ಲು. ಒಂದು ಸಣ್ಣ ಕೆಲಸ ಇದೆ ಅಂತ ಹೇಳಿ ಅವಳನ್ನು ಕರ್ಕೊಂಡು ಹೋದನು ಸಾಮ್ರಾಟ್. ಪ್ರಿನ್ಸಿಪಲ್ ಕೊಠಡಿಗೆ ಹೋದ ಸಾಮ್ರಾಟ್ ಅವನನ್ನು ನೋಡಿದ ಕೂಡಲೇ ಪ್ರಿನ್ಸಿಪಾಲ್ ಎದ್ದು ಬಾಗಿಲಿಗೆ ಹೋದರು. ಬನ್ನಿ ಸಾಮ್ರಾಟ್, ನೀವು ಬರ್ತೀರಾ ಅಂತ ನಾವು ಸ್ವಲ್ಪನೂ ಕೂಡ ನಿರೀಕ್ಷಿಸಿರಲಿಲ್ಲ. ನಿಮ್ಮ ಬಳಿ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು, ನಾನೇ ಬರೋಣ ಅಂದ್ಕೊಂಡಿದ್ದೆ ಅಂತ ಹೇಳಿದಾಗ, ಸರ್, ನಾನು ಒಂದು ಮುಖ್ಯವಾದ ವಿಷಯಕ್ಕಾಗಿಯೇ ಬಂದೆ, ನನ್ನ ಮಗಳು ಭಾರತಿಯನ್ನು ನೋಡಬೇಕು ಅಂದಾಗ, ಸರಿ ಸಾಮ್ರಾಟ್, ನೀವು ನೋಡಬಹುದು, ಅದಕ್ಕೂ ಮುನ್ನ ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅಂದರು ಅವರು. ಏನು ಸರ್ ಅದು, ಹೇಳಿ ಅಂತ ಕೇಳಲು, ನೀವು ಮೊದಲು ಕೂತ್ಕೊಳ್ಳಿ ಅಂದರು. ಸಾಮ್ರಾಟ್ ಕುಳಿತ. ಪಕ್ಕದಲ್ಲಿ ರಾಶಿಕಾ ಕೂಡ ಕುಳಿತಲು. ಹೇಳಿ ಸರ್ ಅಂದಾಗ, ಅದು ಬಂದು, ಈಗ ಅಣ್ಣನ ಮಗನಿಗೆ ಸಂಬಂಧ ನೋಡ್ತಿದ್ದೀವಿ. ಹೋದ ಬಾರಿ ಕಾಲೇಜ್ ಫಂಕ್ಷನ್ಗೆ ಬಂದಾಗ ಅವನು ಭಾರತಿಯನ್ನು ನೋಡಿದ್ದಾನೆ. ಅವನಿಗೆ ಭಾರತಿ ಇಷ್ಟವಾಗಿದ್ದಾಳೆ. ಮನೆಯಲ್ಲಿ ಮದುವೆ ಬಗ್ಗೆ ಮಾತನಾಡಲು ಆರಂಭಿಸಿದಾಗ ಮನೆಯಲ್ಲಿ ಭಾರತಿಯ ಬಗ್ಗೆ ಮಾತಾಡಿದ್ದಾನೆ. ಅಣ್ಣನೇ ನನ್ನ ಬಳಿ ಮಾತನಾಡಿದರು. ಸರಿ, ನಾನು ಮನೆಗೆ ಬಂದು ಮಾತನಾಡೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟಲ್ಲೇ ನಿಮ್ಮ ಚಿಕ್ಕಪ್ಪ ಬೇರೆ ತೀರ್ಕೊಂಡ್ರು. ಅದಕ್ಕಾಗಿಯೇ ಸ್ವಲ್ಪ ದಿನಗಳ ನಂತರ ಬಂದು ಮಾತನಾಡೋಣ ಅಂತ ಅಂದ್ಕೊಂಡ್ವು. ಈಗ ನೀವು ಬಂದ ಕೂಡಲೇ ನಿಮ್ಮ ಬಳಿ ಮಾತನಾಡದೆ ಇರಲು ಆಗಲಿಲ್ಲ ಅಂತ ಹೇಳಿದಾಗ, ಸರಿ ಸರ್, ಏನೂ ತೊಂದರೆ ಇಲ್ಲ, ಏನೂ ಎತ್ತ ಅಂತ ನಮ್ಮ ಮನೆಯಲ್ಲಿ ವಿಚಾರಿಸಿ ಮಾತನಾಡಿ ನಿಮಗೆ ಕರೆ ಮಾಡ್ತೀನಿ ಅಂತ ಸಾಮ್ರಾಟ್ ಹೇಳ್ದ. ಸರ್, ಹುಡುಗ ತುಂಬ ಒಳ್ಳೆ ಹುಡುಗ, ಹೈಕೋರ್ಟ್ನ ಲಾಯರ್ ಅಂದಾಗ, ಓಕೆ ಸರ್, ನೀವೇ ಇಷ್ಟು ದೂರ ಹೇಳ್ತಿರುವಾಗ ನಾವು ಅದ್ರ ಬಗ್ಗೆ ಮಾತನಾಡದೇ ಇರ್ತೀವಾ ಹೇಳಿ? ಚಿಕ್ಕಪ್ಪ ತೀರ್ಕೊಂಡಿರೋದ್ರಿಂದ ಯಾವುದಾದ್ರೂ ಶುಭ ಕಾರ್ಯ ಮಾಡುವುದಾದರೆ 6 ತಿಂಗಳು ನಂತರನೇ ಮಾಡ್ತೀವಿ ಅಂತ ಹೇಳಿದಾಗ, ಅದೇನೂ ತೊಂದರೆ ಇಲ್ಲ, ನಮಗೆ ನೀವು ಒಪ್ಪಿಗೆ ಮಾತ್ರ ನೀಡಿದರೆ ಸಾಕು, ನಿಮ್ಮಂಥ ಒಟ್ಟು ಕುಟುಂಬದಿಂದ ಹೆಣ್ಣನ್ನ ತರಬೇಕು ಅನ್ನೋದು ನಮ್ಮ ಅಣ್ಣನ ಆಸೆ ಅಂದಾಗ, ಸರಿ ಸರ್, ನಾನು ಮನೆಯಲ್ಲಿ ಮಾತನಾಡ್ತೀನಿ ಅಂದರು ಸಾಮ್ರಾಟ್. ತುಂಬ ಸಂತೋಷ ಸರ್ ಅಂದವನು. ಸರಿ, ನಾನು ಭಾರತಿಯನ್ನು ಬರಲು ಹೇಳ್ತೀನಿ ಸರ್ ಅಂತ ಅವರು ಕರೆ ಮಾಡಿ ಅಲ್ಲೇ ಇರುವ ಪ್ರೊಫೆಸರ್ಗೆ ಮಾಹಿತಿ ನೀಡಿದರು. ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿಗೆ ಭಾರತಿ ಕೂಡ ಬಂದಳು. ಓಕೆ ಸರ್, ನಾನು ಒಂದು 10 ನಿಮಿಷ ಮಾತನಾಡಿ ಭಾರತಿಯನ್ನು ಕ್ಲಾಸ್ಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿ ಸಾಮ್ರಾಟ್ ಹೇಳಿದಾಗ, ಓಕೆ ಸರ್, ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ನೀವು ಯಾವುದಾದ್ರೂ ಫಂಕ್ಷನ್ ಇದ್ದರೆ ಈಗ ನೀವು ಕರ್ಕೊಂಡು ಹೋಗಿ, ಪರ್ಮಿಷನ್ ಕೊಡಲು ನಾ ಹೇಳ್ತೀನಿ ಅಂತ ಪ್ರಿನ್ಸಿಪಾಲ್ ಹೇಳಿದರು. ಹಾಗೇನಿಲ್ಲ ಸರ್, ಒಂದು 10 ನಿಮಿಷ ಅಷ್ಟೇ ಅಂತ ಹೇಳಿಬಿಟ್ಟು ಅವನು ಭಾರತಿಯನ್ನು ಕರ್ಕೊಂಡು ಹೊರಗೆ ಹೋದ. ಮೂವರು ಹೊರ ಬಂದ ಕೂಡಲೇ ಭಾರತಿಗೆ ಸ್ವಲ್ಪ ನಡುಕಾಯಿತು. ಭಾರತಿ, ನಿನ್ನ ಬಳಿ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು. ಸಣ್ಣ ಮಗುವಿನಂತೆ ನೀನು ಹಠ ಮಾಡದೆ ನಾವು ಹೇಳೋದನ್ನು ಮಾತ್ರ ನೀನು ಕೇಳಿದರೆ ಸಾಕು ಅಂತ ಸಾಮ್ರಾಟ್ ಕೇಳಿದಾಗ, ಹೇಳಿ ಚಿಕ್ಕಪ್ಪ ಅಂದ್ಲು ಭಾರತಿ.
ಆಗ ವಿಡಿಯೋವನ್ನು ಅವಳಿಗೆ ತೋರಿಸಿ ಮುಗಿಸಲು ಆಘಾತದಿಂದ ಬಾಯಿ ಮೇಲೆ ಕೈ ಇಟ್ಕೊಂಡ್ಳು ಭಾರತಿ. ಏನು ಭಾರತಿ, ಆಘಾತ ಆಗ್ತಿದೆಯಾ? ನಾವು ಇದಕ್ಕಾಗಿಯೇ ತಾನೇ ನಿನ್ನ ಬಳಿ ನೆನ್ನೆ ಅಷ್ಟು ಹೇಳಿದ್ದು. ಈಗ ನೋಡು ಏನು ಮಾಡೋಣ ಅಂತ ಸಾಮ್ರಾಟ್ ಭಾರತಿಯ ಬಳಿ ಕೇಳಿದಾಗ, ಇಲ್ಲ ಚಿಕ್ಕಪ್ಪ, ನಾನು ಕೂಡ ದೀಪಕ್ ತುಂಬ ಒಳ್ಳೆಯವರು ಅಂತಾನೆ ಇದ್ದೆ. ಆದರೆ ಇವರು ರೋಹಿಣಿ ಚಿಕ್ಕಮ್ಮನ ಬಳಿ ಎಂದಾಗ, ಏನು ರೋಹಿಣಿ ಚಿಕ್ಕಮ್ಮನ ಅಂತ ರಾಶಿಕಾ ಕೇಳಿದ್ಲು. ಅಯ್ಯೋ ಇಲ್ಲ ಇಲ್ಲ ಚಿಕ್ಕಮ್ಮ, ಅದು ಬಂದು ನಾನು ಏನೋ ಫ್ಲೋನಲ್ಲಿ ಹೇಳಿಬಿಟ್ಟೆ. ನನಗೆ ಏನೂ ಅರ್ಥ ಆಗ್ತಿಲ್ಲ. ನಟನೆಗಾಗಿ ನನ್ನನ್ನು ಲವ್ ಮಾಡುವಂತೆ ನಟಿಸಿದ್ರ? ಹಾಗಾದರೆ ಇದೆಲ್ಲ ಯಾಕೆ ಅಂತ ಅವಳು ಒಂದು ಪ್ರಶ್ನೆ ಎತ್ತಾಗ, ಕೆಲವು ವಿವರಗಳನ್ನು ಹೇಳಿ ಮುಗಿಸ್ದ ನಂತರ, ಚಿಕ್ಕಪ್ಪ ನಾನೇ ತಪ್ಪು ಮಾಡಿಬಿಟ್ಟೆ ಚಿಕ್ಕಪ್ಪ. ಅಂದು ಕಾಲೇಜ್ ಮುಗಿದು ಕಾರ್ ಬರೋದು ಲೇಟ್ ಆಯಿತು. ಆಗ ನಾನೇ ಸ್ವಲ್ಪ ದೂರ ಫ್ರೆಂಡ್ಸ್ ಜೊತೆ ಮಾತನಾಡಿಕೊಂಡು ನಡ್ಕೊಂಡು ಬಂದೆ. ಅದೇ ಸಮಯದಲ್ಲಿ ಒಬ್ಬ ನನ್ನ ಚೈನ್ನ ಕಿತ್ಕೊಂಡು ಓಡಿ ಹೋದ. ಕೆಳಗಡೆ ಬಿದ್ದು ಕೈಗೆ ಪೆಟ್ಟಾಯಿತು. ಆಮೇಲೆ ಎದ್ದು ನಾನು ಬೆನ್ನಟ್ಕೊಂಡು ಹೋದಾಗ ದೀಪಕ್ನೇ ಅವನ ಬಳಿಯಿಂದ ಚೈನ್ನ ಕಸಿದುಕೊಂಡು ನನ್ನ ಕೈಗೆ ತಂದುಕೊಟ್ರು. ನನಗೆ ಪೆಟ್ಟಾಗಿದ್ದಕ್ಕೆ ಆಸ್ಪತ್ರೆಗೆ ಕೂಡ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿಸಿದರು. ಅಂದು ಕೂಡ ನೀವೆಲ್ಲರೂ ಕೇಳಿದ್ದಕ್ಕೆ ಫ್ರೆಂಡ್ ಜೊತೆ ಸ್ಕೂಟಿಯಲ್ಲಿ ಬಂದು ಬಿದ್ದೆ ಅಂತ ಸುಳ್ಳು ಹೇಳಿದೆ ಚಿಕ್ಕಪ್ಪ ಅಂದಾಗ, ಅಯ್ಯೋ ಎಷ್ಟು ದೊಡ್ಡ ಸುಳ್ಳು ಹೇಳಿದೀಯಾ ಅಂತ ರಾಶಿಕಾ ಕೇಳಿದಾಗ, ಇಲ್ಲ ಚಿಕ್ಕಮ್ಮ, ಚೈನ್ ಕಿತ್ಕೊಂಡು ಹೋದರು ಅಂತ ಹೇಳಿದರೆ ಅದು ದೊಡ್ಡ ಸಮಸ್ಯೆ ಆಗುತ್ತೆ. ಅದಕ್ಕೆ ಅಂದಾಗ ಸಾಮ್ರಾಟ್ಗೆ ಕೋಪವೇ ಬಂತು. ಮೊದಲು ಹೆಣ್ಮಕ್ಳು ಹೊರಗಡೆ ಏನೇ ನಡೆದರೂ ಅದನ್ನು ಧೈರ್ಯವಾಗಿ ಮನೆಯಲ್ಲಿ ಹೇಳೋದನ್ನು ಕಲೀರಿ. ಆಗಲೇ ಹೊರಗಡೆ ನಿಮಗೆ ಯಾವ ಸಮಸ್ಯೆನೂ ಬರದಂತೆ ಇರುತ್ತೆ. ಮನೆಯಲ್ಲಿ ಸಮಸ್ಯೆ ಬರುತ್ತೆ ಅಂತ ಭಯಪಟ್ಟು ಸುಳ್ಳು ಹೇಳಲು ಆರಂಭಿಸಿದಾಗಲೇ ಹೊರಗಡೆ ಒಟ್ಟಾರೆ ಸಮಸ್ಯೆಗಳು ನಿಮ್ಮನೆ ಸುತ್ತಿ ಸುತ್ತಿ ಬರ್ತಿರ್ತವೆ. ಈಗ ನೋಡು ಎಷ್ಟು ದೊಡ್ಡ ಸಮಸ್ಯೆಯಲ್ಲಿ ನೀನು ಸಿಕ್ಕಾಕೊಂಡಿದೀಯಾ ಅಂತ. ಅದು ಮಾತ್ರ ಅಲ್ಲದೆ ನಿನಗೆ ತಿಳಿಯದೆ ಇನ್ನೊಂದು ವಿಷಯ ನಡೀತು ಗೊತ್ತಾ ಅಂತ ಸಾಮ್ರಾಟ್ ಕೋಪದಿಂದ ಕೇಳ್ದ. ಚಿಕ್ಕಪ್ಪ ಏನು ಹೇಳ್ತಿದ್ದೀರಾ ಅಂತ ಆಘಾತದಿಂದ ಭಾರತಿ ಕೇಳಿದ್ಲು. ನನ್ನ ಮಗಳ ಬಳಿ ಒಬ್ಬ ಅಪ್ಪನಾಗಿದ್ಕೊಂಡು ನಾನು ಹೇಗೆ ಹೇಳೋದು ಅಂತ ತಲೆ ಕೂದಲನ್ನು ಒತ್ತಿ ಸವರ್ಕೊಂಡವನು ರಾಶಿಕಾ ಅಂದಾಗ, ಅವನ ಮನಸ್ಸನ್ನು ಅರ್ಥ ಮಾಡ್ಕೊಂಡವಳು ರಾಶಿಕಾ, ನೀನು ಸ್ವಲ್ಪ ಬಾ ಭಾರತಿ ಅಂತ ಭಾರತಿಯನ್ನು ಪಕ್ಕಕ್ಕೆ ಕರ್ಕೊಂಡು ಹೋದ್ಲು. ಏನು ಚಿಕ್ಕಮ್ಮ ಅಂತ ಭಾರತಿ ಬಾಯ್ದಿಂದ ಕೇಳಲು ಮಹದೇಶ ಹೇಳಿದ ವಿವರವನ್ನು ವಿವರವಾಗಿ ಹೇಳಿದ್ಲು. ಆಗ ಆ ದೀಪಕ್ ಜೊತೆ ನೀನು ಎಂದಾದರೂ ಹೊರಗೆ ಹೋಗಿದೆಯಾ? ನಿನಗೆ ಅರಿವಳಿಕೆ ಮದ್ದು ಕೊಟ್ಟು ನಿನ್ನನ್ನು ಹಾಳು ಮಾಡಿ ನಿನ್ನನ್ನು ತಪ್ಪಾಗಿ ವಿಡಿಯೋ ತೆಗೆದು ರೋಹಿಣಿ ಬಳಿ ಕೊಟ್ಟಿದ್ದಾಗಿ ಮಹದೇಶ್ ಮಾವನ ಬಳಿ ಹೇಳಿದ್ದಾನೆ ಅಂದಾಗ ಬಾಯಿಯ ಮೇಲೆ ಕೈ ಇಟ್ಕೊಂಡು ಹಾಗೆಯೇ ಕೆಳಗಡೆ ಕುಸಿದು ಬಿದ್ದುಬಿಟ್ಲು ಭಾರತಿ. ಅದನ್ನು ನೋಡಿದ ಸಾಮ್ರಾಟ್ ಓಡಿ ಹೋಗಿ ಅವಳನ್ನು ಎತ್ತಿದ. ರಾಶಿಕಾಗಿ ಆತಂಕದಲ್ಲಿ ಕೈಕಾಲು ನಡ್ಗು ಹೋಯಿತು. ಏನು ಚಿಕ್ಕಪ್ಪ ಹೇಳ್ತಿದ್ದೀರಾ? ಆ ರೀತಿ ಯಾವಾಗ ಅಂತ ಅವಳು ಬಿಕ್ಕಿ ಬಿಕ್ಕಿ ಅಳಲು. ಇಲ್ಲಿ ನೋಡು ಚಿಕ್ಕಪ್ಪನನ್ನು ನೋಡು ಅಂತ ಸಾಮ್ರಾಟ್ ಕೆನ್ನೆಗೆ ತಟ್ಟಿದಾಗ ಅವಳು ಹುಚ್ಚು ಹಿಡಿದವಳಂತೆ, ಇಲ್ಲ ನಾನು ಪ್ರಜ್ಞೆ ತಪ್ಪಿದಾಗಲ್ಲ, ಇಲ್ಲ ಖಂಡಿತ ಇಲ್ಲ ಚಿಕ್ಕಪ್ಪ, ನಿಮಗೆ ಗೊತ್ತು, ಇಲ್ಲ ನಾನು ಯಾರೊಂದಿಗಾದರೂ ಹೊರಗೆ ಹೋಗ್ತೇನಾ? ನಾನು ದೀಪಕ್ ಜೊತೆ ನಾನು ಎಲ್ಗೂ ಕೂಡ ಹೋಗಿಲ್ಲ ಚಿಕ್ಕಪ್ಪ, ನನಗೆ ತಪ್ಪಾಗಿ ಏನೂ ನಡೆದಿಲ್ಲ ಚಿಕ್ಕಪ್ಪ ಅಂತ ಅವಳ ಪಾಡಿಗೆ ಅವಳು ಕೈಗಳನ್ನು ತಟ್ಕೊಂಡು ಮಗುವಿನಂತೆ ಅಳಲು ಆರಂಭಿಸಿದ್ಲು. ಅವಳನ್ನು ಎದೆಗೌಚಿಕೊಂಡ ಅವನು ತಲೆಯನ್ನು ಸವರಿದ. ಇಲ್ಲಿ ನೋಡು ಪುಟ್ಟಿ, ನೀನು ನಮ್ಮ ಮಗಳು, ನಿನ್ನ ಮೇಲೆ ನಮಗೆ ನಂಬಿಕೆ ಇದೆ. ನೀನು ಎಲ್ಗೂ ಹೋಗಿಲ್ಲ, ನಿನ್ನನ್ನು ನಾವು ನಂಬ್ತೀವಿ, ಹೇಳೋದನ್ನು ಪೂರ್ತಿಯಾಗಿ ಕೇಳು. ಅವನು ಈ ರೀತಿ ಮಹದೇಶನ ಬಳಿ ಹೇಳಿದಾಗ ಅವನು ಏನು ಮಾಡೋದೆಂದು ತಿಳಿಯದೆ ರಾತ್ರಿ ಕಣ್ಮಣಿ ಬಳಿ ಹೇಳಿ ತುಂಬ ಕಷ್ಟಪಟ್ಟಿದ್ದಾನೆ. ಇಬ್ಬರೂ ನಿದ್ದೆಳದೆ ತವಕಿಸಿ ಬೆಳಗ್ಗೆ ನನಗೆ ಕರೆ ಮಾಡಿ ಬರಲು ಹೇಳಿ ಈ ಸಂಬಂಧವಾಗಿ ಮಾತನಾಡಿದ. ಹೇಗಾದರೂ ರೋಹಿಣಿ ಬಳಿ ಇರುವ ಆ ವಿಡಿಯೋ ಆಧಾರವನ್ನು ನಾಶಪಡಿಸಿ ನಿನ್ನ ಜೀವನವನ್ನು ಕಾಪಾಡಬೇಕೆಂದು ನಾವೆಲ್ಲರೂ ತುಳಿತಿದ್ವು. ಅದೇ ಸಮಯದಲ್ಲಿ ಪ್ರಕಾಶ್ ನಮಗೆ ಒಂದು ವಿಷಯವನ್ನು ನೆನಪಿಸ್ದ. ಹಾಗೆ ಅವನು ತಪ್ಪು ಮಾಡಿದರೆ ಭಾರತಿಗೆ ತಿಳಿದೇ ಇರ್ತಿರ್ಲಿಲ್ಲ. ಅವನು ಏನೇ ಸುಳ್ಳು ಹೇಳ್ತಿದ್ದಾನಂತ ಪ್ರಕಾಶ್ ಹೇಳಿದಾಗ ಅದಾದಮೇಲೆ ನಾವು ಕೂಡ ಯೋಚಿಸಲು ಆರಂಭಿಸಿದ್ವು. ಆಗಲೇ ನಿನಗೆ ತಪ್ಪಾಗಿ ಏನೂ ನಡೆದಿಲ್ಲ ಅಂತ ನಾವು ಅರ್ಥ ಮಾಡಿಕೊಂಡ್ವು. ಭಾರತಿ, ಈಗ ದೀಪಕ್ನ ಬಗ್ಗೆ ನೀನು ಅರ್ಥ ಮಾಡ್ಕೊಂಡ್ಯಾ? ಇದಾದಮೇಲೂ ನಿನಗೆ ಅವನು ಬೇಕಾ ಅಂತ ಸಾಮ್ರಾಟ್ ಕೇಳಿದಾಗ, ನೋಡೋಣ ಕ್ಷಮಿಸ್ಬಿಡಿ ಚಿಕ್ಕಪ್ಪ, ಯಾವಾಗಲೂ ನಾನು ಸ್ಟಡಿಯಾಗೇ ಇದ್ದೆ. ದೀಪಕ್ ವಿಷಯದಲ್ಲಿ ಸ್ವಲ್ಪ ಎಡವಿಬಿಟ್ಟೆ ಚಿಕ್ಕಪ್ಪ, ತಪ್ಪು ತಾನೇ
ಅಂದ. ನಾನು ಮಾಡಿದ್ದು ತಪ್ಪೇ ಚಿಕ್ಕಪ್ಪ. ಸಣ್ಣ ವಯಸ್ಸಿನಿಂದ ನನ್ನನ್ನು ನೋಡಿ ನೋಡಿ ಬೆಳೆಸಿದ ಕುಟುಂಬ. ನನ್ನನ್ನು ಹಾಗೆಯೇ ಬಿಟ್ಬಿಡ್ತೀರಾ? ಅದ್ರ ಬಗ್ಗೆ ಯೋಚಿಸಲೇ ಇಲ್ಲ. ಎಲ್ಲರಿಗೂ ಒಬ್ಬರು ಅಪ್ಪ ಇರ್ತಾರೆ. ನನಗೆ 4 ಜನ. ಎಲ್ಲರೂ ಬದಲಾಯಿಸಿ ನನಗೆ ಬೇಕಾದ್ದೆಲ್ಲವನ್ನ ಮಾಡಿದ್ದೀರಾ. ಹಾಗಿರುವಾಗ ನನಗೆ ಎಂಥ ಗಂಡನನ್ನು ನೋಡ್ತೀರಾ ಅನ್ನೋದು ಕೂಡ ಯೋಚಿಸಿದೆ. ಅವನು ಹೇಳಿದ ಕೆಲವು ವಿವರಗಳನ್ನು ಕೇಳಿ ನನ್ನ ಬುದ್ಧಿ ಕೆಟ್ಟು ಹೋಗಿ ಲವ್ ಅಂತ ನಿಮ್ಮನ್ನು ಸೇರಿಸಿ ಗಾಯಗೊಳಿಸ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡಿ ಚಿಕ್ಕಪ್ಪ. ಹಾಗಂದರೆ ಒಂದು ವೇಳೆ ಅವನು ಹಲವು ಬಾರಿ ನನ್ನನ್ನು ಹೊರಗೆ ಕರೆದಿದ್ದ. ನಾನು ಎಂದಾದರೂ ಒಂದಿನ ಅವನ ಜೊತೆ ಹೋಗಿದ್ದಿದ್ರೆ ನಿಜವಾಗಿಯೂ ಅವನು ನನಗೆ ಅದೆಲ್ಲ ನಡೆದಿರ್ತಿತ್ತೋ ಏನೋ ಅಲ್ವಾ? ಹಾಗೆ ನಡೆದಿದ್ರೆ ಇವತ್ತು ನಮ್ಮ ಕುಟುಂಬದ ಮರ್ಯಾದೆ, ನನ್ನ ಅಪ್ಪ ಅವರು 5 ಜನರು ಕೂಡ ತಲೆ ಎತ್ತಿ ನಡೆಯಲು ಸಾಧ್ಯ ಆಗದೆ ಹೋಗ್ತಿತ್ತು ಅಂತ ಅವಳು ಹೇಳಿ ಅಳ್ತಿರುವಾಗಲೇ ಅಪ್ಪ 5 ಜನರು ಅಂತ ಮಹದೇಶನನ್ನು ಕೂಡ ಸೇರಿಸಿ ಹೇಳಿದ್ದು ಸಾಮ್ರಾಟ್ಗೆ ಸ್ವಲ್ಪ ನೆಮ್ಮದಿಯನ್ನು ನೀಡಿತು. ಇಲ್ಲಿ ನೋಡು, ನಿನಗೆ ಒಬ್ಬರಲ್ಲ, ನಾವು 5 ಜನ ಅಪ್ಪ ಅಮ್ಮ ಇದ್ದೇವೆ ಅಲ್ವಾ? ಅವರು ನಿನಗೆ ಏನಾದರೂ ಮಾಡಬೇಕು ಅಂದರೆ ಸೀಳ್ಬಿಡ್ತೀವಿ. ಮೊನ್ನೆ ರಾತ್ರಿ ಸೂರ್ಯ ಅವರ ಚರ್ಮವನ್ನು ಸುಲಿದು ನೇತು ಹಾಕಿಬಿಟ್ಟಿದ್ದಾನೆ. ನಿನ್ನೆ ಮಹದೇಶ ಕೂಡ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟಿದ್ದಾನೆ. ಇವತ್ತು ಅವನ ಬಳಿ ಕೆಲವು ವಿವರಗಳನ್ನು ಸಾಫ್ಟಾಗಿ ಮಾತನಾಡಲು ನನ್ನ ಹತ್ರ ಹೇಳಿಸ್ದ. ಅವನು ಹೇಳ್ದಂತೆಯೇ ನಾನು ಕೂಡ ಅವನ ಬಳಿ ಮಾತನಾಡಿದೆ. ಎಲ್ಲ ವಿವರಗಳು ತಿಳಿದು ಹೋಯಿತು. ಈಗ ಬಂದು ಈ ವಿಡಿಯೋದಲ್ಲಿ ಇರೋದ್ರಲ್ಲಿ ನಿನ್ನ ವಿಷಯವೂ ಬಂದಿದೆ. ಇದನ್ನು ನಾವು ಮನೆಯಲ್ಲಿ ತೋರಿಸುವಾಗ ಖಂಡಿತವಾಗಿಯೂ ನಿನ್ನ ಮೇಲೆ ಎಲ್ರಿಗೂ ಕೋಪ ಬರುತ್ತೆ. ಆ ಸಮಯದಲ್ಲಿ ನಾವೇ ನಿನ್ನನ್ನು ಅವ್ರ ಬಳಿ ಸತ್ಯವನ್ನು ಬಾಯಿ ಬಿಡಿಸಲು ಪ್ರೀತಿಸುವಂತೆ ನಟಿಸಲು ಹೇಳಿದ್ವು ಅಂತ ನಾನು ಹೇಳ್ತೀನಿ. ಆಗ ನೀನು ಅವ್ರು ಕೇಳಿದರೆ ನೀನು ಹೌದು ಅಂತ ಮಾತ್ರ ಹೇಳು. ಇದು ಅವರಿಗೆ ಇದೊಂದು ನಟನೆಯಾಗಿರಲಿ. ನನ್ನ ಮಗಳ ಜೀವನ ಯಾವುದೇ ರೀತಿಯಲ್ಲೂ ಬಾಧಕ ಆಗಬಾರ್ದು. ಆ ಕಾರಣ ನೀನು ಈ ವಿಷಯದಲ್ಲಿ ನಮಗೆ ಹೆಲ್ಪ್ ಮಾಡಬೇಕು ಕಂದ ಭಾರತಿ ಅಂದನು ಸಾಮ್ರಾಟ್. ಈ ವಿಷಯದಲ್ಲಿ ನಿನ್ನ ಸಹಾಯ ಬೇಕೇ ಬೇಕು ಭಾರತಿ. ಆಗ ಮಾತ್ರ ಈ ವಿಡಿಯೋವನ್ನು ನಾವು ಮನೆಯಲ್ಲಿ ತೋರಿಸಲು ಸಾಧ್ಯ ಅಂದ. ನೀನು ಮಾತು ಬದಲಾಯಿಸಿದರೆ ನಿನ್ನನ್ನು ಏನು ಮಾಡ್ತಾರೆ ಅಂತ ನಿನಗೆ ಗೊತ್ತಲ್ವಾ? ನಾವೆಲ್ಲರೂ ತಲಾ ಒಂದು ಮೂಲೆಗೆ ಚದರಿ ಹೋಗ್ಬಿಡ್ತೀವಿ. ಈ ಕಾಲದಲ್ಲಿಯೂ ಅವಿಭಕ್ತ ಕುಟುಂಬವಾಗಿ ಬದುಕೋದು ಎಷ್ಟು ದೊಡ್ಡ ವಿಷಯ ಗೊತ್ತಾ? ಎಷ್ಟೇ ಸಮಯಗಳಿದ್ರೂ ಎಲ್ಲವನ್ನ ದಾಟಿ ಹೊಂದ್ಕೊಂಡು ಹೋಗೋದ್ರಿಂದಲೇ ಇಂದು ನಮ್ಮ ಮನೆ ಒಂದು ಆಲದ ಮರದಂತೆ ಇದೆ. ಅದರಲ್ಲಿ ಅಪ್ಪ, ಚಿಕ್ಕಪ್ಪ, ಅತ್ತೆ, ಚಿಕ್ಕತ್ತೆ, ಅಣ್ಣಂದಿರು, ಅಕ್ಕಂದಿರು, ಮಕ್ಕಳು ಇಂದು ಎಲ್ಲರೂ ಈ ಆಲದ ಮರದಲ್ಲಿ ವಾಸಿಸುವ ಗುಬ್ಬಚ್ಚಿಗಳಂತೆ ಒಟ್ಟಾಗಿದ್ದೀವಿ. ಒಂದೇ ಒಂದು ಸಣ್ಣ ವಿಷಯಕ್ಕೆ ಆ ಗೂಡನ್ನು ಒಡಿಬಾರ್ದು ಅಲ್ವಾ? ಇದೆಲ್ಲ ತಿಳಿದು ಆ ಆಲದ ಮರ ಉರುಳಿದ್ರೆ ನಾವೆಲ್ಲರೂ ಏನು ಇಲ್ಲದವ್ರಂತಾಗ್ತೀವಿ. ನಂಬಿಕೆಯೇ ಆಣಿ ಬೇರು. ಆ ನಂಬಿಕೆಯನ್ನು ಕೊಂದರೆ ಅದಾದಮೇಲೆ ಎಲ್ಲರೂ ಒಂದೊಂದು ಕಡೆ ಚದರಿ ಹೋಗ್ತೀವಿ ಭಾರತಿ. ನಾನು ಹೇಳ್ತಾ ಇರೋದು ನಿಮಗೆ ಅರ್ಥವಾಗ್ತದೆ ಅಂತ ಭಾವಿಸ್ತೀನಿ. ಈ ಕಾಲದಲ್ಲಿಯೂ ಬಿಳಿ ಪಂಚೆ ಶರ್ಟ್ ಹಾಕ್ಕೊಂಡು ಏನಾದರೂ ಆದರೆ ಪಂಚಾಯತಿಗೆ ಹೋಗುವ ನಮ್ಮ ಕುಟುಂಬ ಅಂತ ಎಲ್ಲರೂ ಹೇಳ್ತಾರೆ. ಅದೇ ರೀತಿ ಈ ಕಾಲದಲ್ಲಿಯೂ ಇಷ್ಟು ಒಗ್ಗಟ್ಟಾಗಿರುವ ಕುಟುಂಬ ಅಂತ ನಾವು ಹೆಸರು ಪಡೆದಿದ್ದೀವಿ. ಇದು ನಿಮ್ಮ ತಲೆಮಾರಿನಲ್ಲಿ ಬದಲಾಗೋದು ಬೇಡ. ಇನ್ನು ಎಷ್ಟು ತಲೆಮಾರುಗಳು ಬಂದರೂ ಈ ಅವಿಭಕ್ತ ಕುಟುಂಬವಾಗಿಯೇ ಇರಬೇಕು. ಯಾರು ಎಲ್ಲಿಯೂ ಚದರಿ ಹೋಗಬಾರ್ದು. ಅದಕ್ಕಾಗಿ ಹೇಳ್ತಿದ್ದೀನಿ ಪುಟ್ಟ, ಸಂಬಂಧಗಳೊಂದಿಗೆ ಬದುಕುವ ಜೀವನವೇ ತುಂಬ ಸುಂದರವಾದದ್ದು. ಸಂಬಂಧಗಳನ್ನೆಲ್ಲ ಕಳ್ಕೊಂಡು ಒಂಟಿಯಾಗಿ ಬದುಕಿ ನಾವು ಏನನ್ನು ಸಾಧಿಸ್ತಿದ್ದೀವಿ ಹೇಳು ಅಂತ ಸಾಮ್ರಾಟ್ ಹೇಳ್ದ. ನೀವು ಹೇಳೋದು ನನಗೆ ಅರ್ಥ ಆಗ್ತಿದೆ ಚಿಕ್ಕಪ್ಪ. ನೀವು ಏನು ಹೇಳ್ತೀರೋ ಅದಕ್ಕೆ ನಾನು ತಲೆಯಾಡಿಸ್ತೀನಿ ಅಂತ ಅವಳು ಹೇಳಿದ್ಲು. ಇಲ್ಲಿ ನೋಡು, ನಿನ್ನ ಜೀವನ ನಮ್ಮ ಜವಾಬ್ದಾರಿ. ಇನ್ನು ಮುಂದೆ ನೀನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ನಿನ್ನ ಓದು ಮುಗಿದ ಕೂಡಲೇ ಚೆನ್ನಾಗಿ ಮದುವೆ ಮಾಡಿಕೊಡೋದು ನಮ್ಮ ಜವಾಬ್ದಾರಿ. ದೀಪಕ್ ವಿಷಯವನ್ನು ಒಂದು ಕೆಟ್ಟ ಕನಸು ಅಂತ ಭಾವಿಸಿ ಮರೆತು ಬಿಡು. ಇನ್ನು ಮುಂದೆ ಅವರಿಂದ ನಿನಗೆ ಯಾವುದೇ ಸಮಸ್ಯೆ ಬರದಂತೆ ನಾನು ನೋಡ್ಕೊಳ್ತೀನಿ ಅಂದ. ಸರಿ ಚಿಕ್ಕಪ್ಪ, ಈಗ ನಾನು ಮನೆಗೆ ಬರಲಾ ಅಂತ ಕೇಳಿದ್ದು. ಇಲ್ಲಮ್ಮ, ಈಗ ನಾವು ನಿನ್ನ ಕರ್ಕೊಂಡು ಹೋದರೆ ಪಕ್ಕಾ ಪ್ಲ್ಯಾನ್ ಮಾಡಿ ಕರ್ಕೊಂಡು ಹೋದ ಹಾಗೆ ಆಗುತ್ತೆ. ನೀನು ಕ್ಲಾಸ್ಗೆ ಹೋಗು, ನಾವು ಮನೆಗೆ ಹೋಗಿ ಪಂಚಾಯತಿಯನ್ನು ಮುಗಿಸ್ತೀವಿ. ಅದಾದಮೇಲೆ ಅವರು ನಿನ್ನ ಪ್ರಶ್ನೆ ಕೇಳಿದ್ರೆ ಮಾತ್ರ ಚಿಕ್ಕಪ್ಪನೇ ಅವನೊಂದಿಗೆ ಮಾತನಾಡಿ ಏನಾದರೂ ಸತ್ಯ ಹೊರತೆಗಿ ಅಂತ ನೋಡಿದರು. ಅವರು ಹೇಳಿದ್ದನ್ನು ನಾನು ಮಾಡಿದೆ ಅಂತ ಮಾತ್ರ ಹೇಳು, ಬೇರೆ ಏನೂ ಹೇಳಬೇಡ.
ಏನೇ ಬಂದರೂ ನಾನು ನೋಡ್ಕೋತೀನಿ ಅಂತ ಸಾಮ್ರಾಟ್ ಹೇಳ್ದ. ಸರಿ ಚಿಕ್ಕಪ್ಪ, ಆಗಲಿ, ನನ್ನ ಕ್ಷಮಿಸ್ಬಿಡಿ. ನಾನು ದೊಡ್ಡ ತಪ್ಪು ಮಾಡಿದೆ. ನಿನ್ನೆ ನಿಮ್ಮನ್ನೇ ಎದುರಿಸಿ ಮಾತನಾಡಿದೆ. ಮಹದೇಶ ಚಿಕ್ಕಪ್ಪ ಒಳ್ಳೆಯದಕ್ಕೆ ಮಾಡಿದ್ದಾರೆ, ಆದರೆ ಅವರ ಹುಟ್ಟೇ ತಪ್ಪು ಅಂತ ಕೇವಲವಾಗಿ ಮಾತನಾಡಿದೆ. ನೆನೆಸ್ಕೊಂಡಾಗ ಮನಸ್ಸಿಗೆ ತುಂಬ ನೋವಾಗ್ತಿದೆ. ನನಗೆ ಮಹದೇಶ್ ಚಿಕ್ಕಪ್ಪನ ನಂಬರ್ ಕೊಡಿ, ನಾನು ಕಾಲ್ ಮಾಡಿ ಅವರಲ್ಲಿ ಕ್ಷಮೆ ಕೇಳ್ತೀನಿ ಅಂತ ಭಾರತಿ ಹೇಳಿದ್ಲು. ಸರಿ, ಅವನ ನಂಬರ್ ಹೇಳ್ತೀನಿ, ನೋಟ್ ಮಾಡ್ಕೊ ಅಂತ ಹೇಳಲು ಅವಳು ತನ್ನ ಮೊಬೈಲ್ನಲ್ಲಿ ನೋಟ್ ಮಾಡಿಕೊಂಡ್ಳು. ಓಕೆ, ಎಲ್ಲ ಸಮಸ್ಯೆಗಳನ್ನು ಹೀಗೆಯೇ ಬಿಡು, ರಿಲ್ಯಾಕ್ಸ್ ಆಗಿ ನೀನು ಈಗ ಕ್ಲಾಸ್ಗೆ ಹೋಗು. ಇನ್ನು ಮುಂದೆ ನಿನ್ನ ಲೈಫ್ನಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂದ. ಸರಿ ಚಿಕ್ಕಪ್ಪ, ನಾ ಹೋಗಿ ಬರ್ತೀನಿ. ಅಕ್ಕ, ಹೋಗಿ ಬರ್ತೀನಿ ಅಂತ ಹೇಳಿ ಕ್ಲಾಸ್ ರೂಮ್ಗೆ ಹೋಗಿ ಭಾರತಿ, ಮಾವ, ನೀವು ಭಾರತಿ ಬಳಿ ಹೇಳಿದ್ದನ್ನೆಲ್ಲ ಕೇಳುವಾಗಲೇ ನನಗೆ ತಲೆ ತಿರುಗಿತು. ಹೆಣ್ಮಗುವನ್ನು ಅವರೊಂದಿಗೆ ಬೆರೆಯಲು ಬಿಟ್ಟು ನೀವು ರೋಹಿಣಿಯನ್ನು ಹುಡುಕಲು ನೋಡಿದ್ದೇವೆ ಅಂತ ತಿಳಿದ್ರೆ ತುಂಬ ಕೇವಲವಾಗಿ ಮಾತಾಡ್ತಾರಲ್ಲ, ನಿಮ್ಮನ್ನು ತಪ್ಪಾಗಿ ಮಾತನಾಡ್ತಾರೆ ಮಾವ. ಎಲ್ಲವನ್ನ ಯೋಚಿಸಿನೇ ನಿರ್ಧಾರ ಮಾಡಿದ್ದೀರಾ ಅಂತ ರಾಶಿಕಾ ಕೇಳಿದ್ಲು. ಬೇರೆ ದಾರಿ ಇಲ್ಲ ರಾಶಿಕಾ, ಏನು ಮಾಡೋದು, ಎಲ್ಲವನ್ನ ಒಪ್ಕೊಳ್ಳೇಬೇಕು ಅಂತ ಸಾಮ್ರಾಟ್ ಹೇಳ್ದ. ಇಲ್ಲ ಮಾವ, ಈ ವಿಡಿಯೋ ಬೇಕಾದರೆ ನಾವು ಮನೆಯಲ್ಲಿ ತೋರಿಸ್ದೆ ಇದ್ಬಿಡೋಣವಾ, ಬೇರೆ ದಾರಿಯಲ್ಲಿ ಟ್ರೈ ಮಾಡೋಣವಾ. ಈ ವಿಡಿಯೋ ತೋರಿಸಿದ್ರೆ ತಾನೇ ಇಷ್ಟು ಸಮಸ್ಯೆ ಬರೋದು. ನಿಮ್ಮನ್ನು ತಪ್ಪಾಗಿ ಮಾತನಾಡಿದರೆ ನನ್ನಿಂದ ತಡ್ಕೊಳ್ಳಲು ಸಾಧ್ಯ ಇಲ್ಲ ಮಾವ ಅಂತ ರಾಶಿಕಾ ಹೇಳಿದ್ಲು. ಇಲ್ಲಿ ನೋಡಿ ರಾಶಿಕಾ, ಭಾರತಿ ಮಾತ್ರ ಅಲ್ಲ, ನೀಲು ಅಕ್ಕನ ಮಗಳಾಗಿದ್ರು ಅವಳನ್ನು ನಾನು ಎತ್ತಿ ಬೆಳೆದ ಹುಡುಗಿ. ಅವಳು ನನ್ನ ಮಗಳು ಹಾಗೇನೆ, ಅವಳ ಜೀವನ ಇದರಲ್ಲಿ ಸೇರಿಕೊಂಡಿದೆ. ನೀಲುಗಾಗಿ ಇಷ್ಟು ಜನ ಹಲವು ರೀತಿಯಲ್ಲಿ ಪ್ರಯತ್ನಿಸ್ತಿದ್ದೀವಿ. ಇಲ್ಲಿ ನೋಡ್ರ, ಇಂದು ಫಲ ಕೈ ಸೇರಿದೆ. ಈ ಒಂದು ವಿಷಯವನ್ನು ಕೈ ಬಿಟ್ಟರೆ ನಾವು ಏನು ಮಾಡಲು ಸಾಧ್ಯ ಇಲ್ಲ ರಾಶಿಕಾ. ಏನು ಸಮಸ್ಯೆ ಇಲ್ಲ, ಮನೆಗೆ ಹೋಗೋಣ, ಮಾತನಾಡೋಣ. ಅದಾದಮೇಲೆ ನನ್ನನ್ನು ತಪ್ಪಾಗಿ ಮಾತನಾಡಿದರೆ ಮಾತನಾಡಲಿ. ಏನು 2 ದಿನ ಕೋಪವಾಗಿರ್ತಾರೆ, ಅದಾದಮೇಲೆ ಸಾಮ್ರಾಟ್ ಅಂತ ನನ್ನ ಸುತ್ತ ಬರ್ತಾರೆ, ಎಲ್ಲರೂ ಪ್ರೀತಿಯುಳ್ಳವರು ಅಂತ ಅವನು ಹೇಳ್ದ. ಸರಿ ಮಾವ, ನನಗೆ ಯಾಕೋ ಏನೋ ಸ್ವಲ್ಪ ಭಯ ಆಗ್ತಿದೆ. ಸೂರ್ಯ ಮಾವನಿಗೆ ಗೊತ್ತಿರುವ ದೀಪಕ್ನನ್ನು ಮತ್ತೊಮ್ಮೆ ಏನಾದರೂ ವಿಚಾರಿಸ್ತಾನೆ ಅಂತ ವಿಚಾರಿಸುವಾಗ ಭಾರತಿ ವಿಚಾರವನ್ನು ಮಹದೇಶ ಮಾವನ ಬಳಿ ಹೇಳಿದ ಹಾಗೆ ಸೂರ್ಯ ಮಾವನ ಬಳಿ ಹೇಳಿಬಿಟ್ರೆ ಏನು ಮಾಡೋದು ಅಂತ ಮತ್ತೆ ಅವಳು ಕೇಳಿದ್ಲು. ಒಳ್ಳೆಯದೇ ಆಗಲಿ, ನಂಬೋಣ, ನೀನು ಬಾ, ನಾವು ಹೋಗೋಣ ಅಂತ ಕರ್ಕೊಂಡು ಹೋದ ಸಾಮ್ರಾಟ್. ಮನೆಗೆ ಹೋಗುವ ಮುನ್ನವೇ ಅಣ್ಣಂದಿರಿಬ್ಬರಿಗೂ ಫೋನ್ ಮಾಡಿ ಮನೆಗೆ ಬರುವಂತೆ ಹೇಳಿದ್ದ. ಅದೇ ರೀತಿ ಸೂರ್ಯನಿಗೂ ಹೇಳಿಬಿಟ್ಟಿದ್ದ. ಈಗ ಮನೆಗೆ ಹೋದ ಸಾಮ್ರಾಟ್. ಅವನು ಮನೆಗೆ ಹೋಗಲು ಎಲ್ಲರೂ ಮನೆಗೆ ಬಂದರು. ತುರ್ತಾಗಿ ಬರಲು ಹೇಳಿದ್ರಿಂದ ನೀಲು ಅಪ್ಪನು ತನ್ನ ಹೆಂಡತಿಯನ್ನು ಕರ್ಕೊಂಡು ಬಂದರು. ಮನೆಯಲ್ಲಿ ಎಲ್ಲರೂ ಸೇರಿದರು. ಮೌನ ಆವರಿಸಿತ್ತು. ಸ್ವಲ್ಪ ಹೊತ್ತು ಮೌನವಾಗಿದ್ದವರು ಈಗ ಸಾಮ್ರಾಟ್ ಬಳಿ ಕೇಳಲು ಆರಂಭಿಸಿದರು. ರಾಶಿಕಾ ಅಂತ ಸಾಮ್ರಾಟ್ ಕರೆಯಲು ಅವಳು ಮೊಬೈಲನ್ನು ಸಾಮ್ರಾಟ್ಗೆ ಕೊಟ್ಟಳು. ಆ ವಿಡಿಯೋವನ್ನು ಲ್ಯಾಪ್ಟಾಪ್ನಲ್ಲಿ ಕನೆಕ್ಟ್ ಮಾಡಿ ಎಲ್ಲರ ಮುಂದೆಯೂ ತೋರಿಸ್ತಾ ಸಾಮ್ರಾಟ್. ನೋಡಿದ ಎಲ್ರಿಗೂ ಆಘಾತ ಆಯಿತು. ನೀಲು ರೋಹಿಣಿ ವಿಚಾರವನ್ನು ದಾಟಿ ಭಾರತಿ ವಿಚಾರ, ಅದರಿಂದಲೇ ಈ ಆಘಾತಕ್ಕೆ ಕಾರಣ. ಮಹೇಶ್ಗೆ ಅಂತಹ ಕೋಪ ಬಂತು. ಎಷ್ಟು ಧೈರ್ಯ ಇದ್ದರೆ ಒಬ್ಬನನ್ನು ಪ್ರೀತಿಸ್ತಾಳೆ ಅಂತ ವೇಗವಾಗಿ ಕುಡುಗೋಲನ್ನು ಎತ್ಕೊಂಡು ಕಾಲಿನಲ್ಲಿರುವ ತನ್ನ ಮಗಳನ್ನು ಕಡಿದು ಹಾಕ್ತೀನಿ ಅಂತ ಹೊರಟರು ಮಹೇಶ್. ಅಣ್ಣ ನಿಲ್ಲಿ, ಪೂರ್ತಿಯಾಗಿ ಕೇಳಿಬಿಟ್ಟು ಆಮೇಲೆ ಹೋಗಿ ಅಂತ ಸಾಮ್ರಾಟ್ ಕೂಗ್ದ. ಈಗ ನಿಂತವರು ಏನೋ ಇದು, ನೀನು ಹೆತ್ತ ಮಗಳಾಗಿದ್ದರೆ ಹೀಗೆಯೇ ನೀನು ಮಾಡ್ತಿದ್ದೀಯಾ? ವಿಡಿಯೋ ತೊಗೊಂಡು ಬಂದು ಮನೆಯಲ್ಲಿ ಎಲ್ಲರ ಮುಂದೆಯೂ ತೋರಿಸ್ತಿದ್ಯಾ? ನಾನಾಗಿದ್ದರೆ ಅದೇ ಜಾಗದಲ್ಲೇ ಕಡಿದು ಊದು ಹಾಕ್ತಿದ್ದೆ ಅಂತ ಆಕ್ರೋಶದಿಂದ ಹೇಳಿದರು. ಸತ್ಯ ಯಾವುದು ಸುಳ್ಳು ಯಾವುದು ಅಂತ ತಿಳಿದೆ ಆತರಪಟ್ಟು ತಾನೇ ಈಗ ನಮ್ಮ ಮನೆಯ ಹೆಣ್ಮಕ್ಳ ಜೀವನ ಪೂರ್ತಿ ನಿರ್ಮೂಲವಾಗಿ ಬಿದ್ದಿದೆ. ಈಗಾಗಲೇ ಒಬ್ಬಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಮಾತನಾಡಿದ್ರಿಂದಾನೇ ಅವಳ ಪ್ರಾಣವು ಬಲಿ ತೆಗೆದುಕೊಂಡ್ವು. ಕೊನೆಗೆ ನೀಲು ಬಗ್ಗೆ ಸರಿಯಾಗಿ ವಿಚಾರಿಸಿದೆ. ಕೇವಲವಾಗಿ ಮಾತನಾಡಿ ಪಾಪ ಅವಳು ಒಂಟಿಯಾಗಿ ಹೋಗಿ ಕಷ್ಟಪಟ್ಟಿದ್ದಾಳೆ. ಚೆನ್ನಾಗಿ ಮದುವೆಯಾಗಿ ಬಾಳಲು ಹೋದ ಹುಡುಗಿ ಕಣ್ಮಣಿ. ಅವಳಿಗೆ ಚಿಕ್ಕಪ್ಪ ಫೋನ್ ಮಾಡಿ ಕೇವಲವಾಗಿ ಹೆದರಿಸಿ ಅವಳು ತಾಳಿಯನ್ನು ತೆಗೆದಿಟ್ಟು ಬಂದಿದ್ದರಿಂದನೇ ತಾನೇ ಮಹದೇಶ್ನ ಅಮ್ಮನ ಪ್ರಾಣ ಹೋಯಿತು. ಇಂದಿನವರೆಗೂ ಆ ನೋವಿನಿಂದ ಅವಳನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗದೆ ದೂರವಿಟ್ಟು ಅವನು ಕೂಡ ಕಷ್ಟಪಟ್ಟು ಅವಳು ಕಷ್ಟಪಡ್ತಿದ್ದಾಳೆ. ಹೀಗೆ ಪ್ರತಿಯೊಬ್ಬರು ಜೀವನವನ್ನು ನಾಶ ಮಾಡಿಬಿಟ್ಟು ಈಗ ಭಾರತಿಗೆ ಬಂದಿದ್ದೀರಿ ಅಷ್ಟೇ ತಾನೇ ಅಂತ ಕೋಪದಿಂದ ಹೇಳ್ದ ಸಾಮ್ರಾಟ್. ಬೇರೆ ಏನು ಮಾಡೋದಕ್ಕೆ ಹೇಳ್ತೀಯ? ಅದಕ್ಕೆ ತಾನೇ
ಇಬ್ಬರು ಲವ್ ಮಾಡೋದಾಗಿ ಅವನೇ ಹೇಳಿದ್ದಾನಲ್ಲ. ಹೆಣ್ಣು ಕಥೆಗಳನ್ನು ಓದಲು ಕಳಿಸೋದೇ ದೊಡ್ಡ ತಪ್ಪು. ಇವುಗಳನ್ನು ಓದಲು ಕಳುಹಿಸಿದರೆ ಎಷ್ಟು ಕೆಟ್ಟ ಕೆಲಸ ಮಾಡ್ತಿವೆ ಅಂತ ಕೋಪದಿಂದ ಅವರು ಹೇಳಿದರು. ಆಗ ಸುರೇಶ್ಗೂ ಅದೇ ಕೋಪ. ಇಲ್ಲಿ ನೋಡು ಸಾಮ್ರಾಟ್, ನೀನು ಬೇಕಾದರೆ ಮಕ್ಕಳಿಗೆ ಅತಿಯಾಗಿ ಮುದ್ದು ಕೊಡಬಹುದು. ಇನ್ನು ಮುಂದೆ ಓದು ಬೇಡ, ಏನು ಬೇಡ. ಆ ಕಥೆಯನ್ನು ಹೇಳ್ಕೊಂಡು ಬಂದು ಶೀಘ್ರದಲ್ಲೇ ಮದುವೆ ಮಾಡಿಕೊಡೋದಕ್ಕೆ ದಾರಿ ನೋಡೋಣ ಭಾನುಮತಿಯ ತಮ್ಮನಿಗೆ ಅಂತ ಸುರೇಶ್ ಹೇಳ್ದ. ಭಾನುಮತಿಗೆ ಅಂತಹ ಒಂದು ಸಂತೋಷ. ಬನ್ನಿ ಅಣ್ಣ ಹೋಗೋಣ ಅಂತ ಸುರೇಶ್ ಹೊರಡಲು, ಅಣ್ಣ ನಾನು ಪೂರ್ತಿಯಾಗಿ ಮಾತನಾಡಿ ಮುಗಿಸಿದ ಮೇಲೆ ಹೋಗಿ ಅಂತ ಸಾಮ್ರಾಟ್ ಹೇಳ್ದ. ಈಗ ಹಿರಿಯರು ಮಹೇಶ್, ಸುರೇಶ್ ಚಿಕ್ಕವರು ಏನು ಹೇಳ್ತಾರೆ ಅಂತ ಪೂರ್ತಿಯಾಗಿ ಕೇಳಿ, ಅದಾದಮೇಲೆ ಏನು ಬೇಕಾದರೂ ನೋಡ್ಕೊಳ್ಬಹುದು. ಮೊದಲು ಕುಡುಗೋಳನ್ನು ಎತ್ತಿ ಬದಿಗೆ ಹಾಕಿಬಿಟ್ಟು ಒಳಗೆ ಬನ್ನಿ ಅಂತ ಹೇಳಿದರು. ಈ ಕತೆ ಮುಂದುವರಿಯೋದು. ಮತ್ತೆ ಸಿಗೋಣ ಮುಂದಿನ ಎಪಿಸೋಡ್ನೊಂದಿಗೆ. ಧನ್ಯವಾದಗಳು.